ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗೆ? ABC ಜ್ಯೂಸ್ ಡೇ 1 ಮೈ ವೆಯ್ಟ್. ಅಯ್ಯೋ ದೇವ್ರೆ, ಫಸ್ಟ್ ಡೇ ಜಿಮ್ ಎಕ್ಸ್ಪೀರಿಯನ್ಸ್. ಡಿಮಾರ್ಟ್ ಶಾಪಿಂಗ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗ್ 6 o'clock ಎದ್ಬಿಟ್ಟೆ. 6:45 ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸ್, ಇವತ್ತೇನು ವಿಶೇಷ ಅಂದರೆ ನಾನು ಏನೇ ಮಾಡಿದ್ರೂ ವೆಯ್ಟ್ ಲಾಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದರಿಂದ ಜಿಮ್ಗೆ ಜಾಯಿನ್ ಆಗಿಬಿಟ್ಟು ಬಂದೆ. ಇವತ್ತು ಡಿಸೆಂಬರ್ 1 ಆಗಿದೆ. ಇವತ್ತಿಂದ ಜಿಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಂದು ಪ್ಲ್ಯಾನಿಂಗ್ ಇರೋದು 3 ಮಂತಲ್ಲಿ 7 to 10 kgs ವೆಯ್ಟ್ ಲಾಸ್ ಮಾಡಬೇಕಂತ ನನ್ನ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ಇವತ್ತಿಂದ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಗೆಲ್ಲ ಇರುತ್ತೆ, ಹಾಗೆ ನನ್ನ ಇವತ್ತಿನ ವೆಯ್ಟ್ ಎಷ್ಟಿದೆ ನೋಡೋಣ ಬನ್ನಿ. ಫ್ರೆಂಡ್ಸ್, ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಮೊದಲಿಗೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನನ್ನ ವೆಯ್ಟ್ ಲಾಸ್ ಜರ್ನಿ ವಿಡಿಯೋ ನಾನು ಹೇಗೆಲ್ಲ ಸಫರ್ ಮಾಡ್ತೀನಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಜಿಮ್ ಬಗ್ಗೆ ಗದ್ದಗಾಳಿ ಕೂಡ ಗೊತ್ತಿಲ್ಲ. ಏನೋ ಒಂದು ಹುಮ್ಮಸ್ಸಲ್ಲಿ ಜಾಯಿನ್ ಆಗಿಬಿಟ್ಟಿದ್ದೀನಿ. ಮನೇಲಿದ್ದರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಜಾಯಿನ್ ಆಗಿಬಿಟ್ಟಿದ್ದೀನಿ. ಅದು ಜರ್ನಿ ಹೆಂಗಿರುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನೋಡೋಣ ಹೇಗೆಲ್ಲ ಇರುತ್ತೆ ಅಂತ ಹೇಳಿ ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಸಪೋಸ್ ಜಿಮ್ ಹತ್ರ ಶೇರ್ ಮಾಡೋಕ್ಕಾಗ್ತಿದ್ರು ಮನೆಗೆ ಬಂದಂತೂ ನಿಜವಾಗ್ಲೂ ಶೇರ್ ಮಾಡ್ತೀನಿ ನನ್ನ ಎಕ್ಸ್ಪೀರಿಯೆನ್ಸ್ ಡೇ 1 ಹೇಗಿರುತ್ತೆ ಅಂದ್ಬಿಟ್ಟು. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾನಿವತ್ತು ಎದ್ದ ತಕ್ಷಣ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಜೊತೆ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನೀರು ಕುಡಿದ್ಬಿಟ್ಟು ABC ಜ್ಯೂಸ್ ಕುಡ್ಕೊಂಡು ಜಿಮ್ಗೆ ಹೋಗ್ತೀನಿ. ಆಮೇಲೆ ಜಿಮ್ಮಿಂದ ಬಂದು ನನ್ನ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿತ್ತಂತ ಶೇರ್ ಮಾಡ್ತೀನಿ. ಸೊ ಅದಾದಮೇಲೆ ನನ್ನ ವೆಯ್ಟ್ ಎಷ್ಟಿದೆ ಅಂತ ಕೂಡ ಶೇರ್ ಮಾಡ್ಕೊತೀನಿ, ಇವತ್ತಿನ ವೆಯ್ಟು. ಫ್ರೆಂಡ್ಸ್, ನನ್ನ ಈ ಡೇನ ABC ಜ್ಯೂಸ್ ಜೊತೆ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸ್, ABC ಜ್ಯೂಸ್ ಕರೆಕ್ಟಾಗಿ 1 ವೀಕ್ ಕಂಟಿನ್ಯೂಸ್ ಆಗಿ ಕುಡಿದ್ರೆ ಆಲ್ಮೋಸ್ಟ್ ಸ್ಕಿನ್ನು ತುಂಬ ಇಂಪ್ರೂವ್ ಆಗುತ್ತೆ. ಸ್ಕಿನ್ನಲ್ಲಿ ಯಾವುದೇ ಥರ ಗುಳ್ಳೆ ಆಗ್ಬೋದು ಮತ್ತು ಬ್ಲ್ಯಾಕ್ ಹೆಡ್ಸ್ ಆಗ್ಬೋದು, ಏನೇ ಇದ್ದರೂ ಕೂಡ ನೀಟಾಗಿ ಕ್ಲಿಯರ್ ಆಗುತ್ತೆ. ಯಾವುದೇ ಥರ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಕೂಡ ABC ಜ್ಯೂಸ್ ಕುಡಿದು ನಾನು ವೆಯ್ಟ್ ಚೆಕ್ ಮಾಡಿ ಜಿಮ್ಗೆ ಟೈಮ್ ಆಯಿತು ಅಂತ ಹೊರಡೋಣ ಅಂತ ರೆಡಿ ಆಗ್ತಾಯಿದ್ದೆ. ಇವತ್ತಿನ ನನ್ನ ವೆಯ್ಟು ಮೊದಲನೇ ದಿನ ಜಿಮ್ಗೆ ಹೋಗೋ ದಿನ ವೆಯ್ಟ್ ಚೆಕ್ ಮಾಡ್ತಿರೋದು 78 kg ರೌಂಡ್ ಫಿಗರ್ ಇದ್ದೀನಿ. ನೋಡೋಣ 3 ಮಂತ್ಸಲ್ಲಿ 7 to 10 kg ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಗೊತ್ತಿಲ್ಲ. ಆದಷ್ಟು ಟ್ರೈ ಮಾಡಿ ಅಷ್ಟು ವೆಯ್ಟ್ನ ಲಾಸ್ ಮಾಡ್ತೀನಿ. ಫ್ರೆಂಡ್ಸ್, ಜಿಮ್ಗೆ ಅಂತ ರೆಡಿಯಾಗಿ ಹೊರಟೇ ಬಿಟ್ಟೆ. ನೋಡಿದ್ರೆ ಇಷ್ಟು ಮಳೆ ಸ್ಟಾರ್ಟ್ ಆಗಿ ಹೋಯಿತು. ಏನು ಬೆಂಗಳೂರಲ್ಲಿ 1ನೇ ತಾರೀಕು ಮಳೆನೇ ಬಿಟ್ಟಿಲ್ಲ, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಸೊ ಹಾಗಾದ್ರೂ ಡೇ ಫಸ್ಟು ಜಿಮ್ಗೆ ಯಾವುದೇ ಕಾರಣಕ್ಕೂ ಲೀವ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೋಗಿ ಆದಮೇಲೆ ಥ್ರೆಡ್ ವಾಕ್ನ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ, ತುಂಬ ಶೆಕೆ ಬರ್ತಿದೆ. ಏನೋ ಒಂದು ಜೋಶಲ್ಲಿ ಹೋದೆ. ಡೇ 1 ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆರಾಮಾಗಿ ಹೋದೆ. ಎಲ್ಲನೂ ಅಂದರೆ ಸೈಕಲಿಂಗ್ ಆಗ್ಬೋದು ಮುಗಿಸ್ಕೊಂಡು ಬಂದಮೇಲೆ ನನಗೆ ಎವ್ರಿ ಕಾಲ್ ಪೇನ್ ಸ್ಟಾರ್ಟ್ ಆಗೋದು. ನಿಜವಾಗ್ಲೂ ಇಷ್ಟೊಂದು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಅದು ಕಷ್ಟ ಅಂತ ಅಂದ್ಕೊಂಡ್ರೆ ಎಂಜಾಯ್ ಮಾಡಿಕೊಂಡು ಜಿಮ್ಮಲ್ಲಿ ವರ್ಕೌಟ್ ಮಾಡ್ಕೊಂಡು ಬಂದೆ. ಸಿಕ್ಕಾಪಟ್ಟೆ ಶೆಕೆ ಕಿತ್ಕೋತಾಯಿತ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಶೆಕೆ ಬರ್ತಾಯಿದೆ ಅಂತ. ಮನೇಲಿ ನಿಜವಾಗ್ಲೂ ನಾನು ದಿನ ಎಲ್ಲ ಕೆಲಸ ಮಾಡಿದ್ರು ಕೂಡ ಇಷ್ಟು ಶೆಕೆ ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಮನೆಗೆ ಬರೋ ಟೈಮಲ್ಲಿ ನನಗೆ ಅವರು ಜಿಮ್ಮಲ್ಲಿ ಹೇಳಿ ಕಳಿಸಿದ್ರು ನಾಳೆಯಿಂದ ಬಾಟಲ್ ತೊಗೊಂಡು ಬನ್ನಿ ಅಂತ. ಹಾಗಾಗಿ ಡಿಮಾರ್ಟ್ಗೂ ಕೂಡ ಹೋಗಿ ಬಂದೆ. ಮನೆಗೆ ತಿಂಡಿ ಮಾಡಬೇಕು. ಮನೆಗೆ ಬರೋಷ್ಟ್ರೊಳಗೆ 9 ಗಂಟೆ ಆಯಿತು. ಡಿಮಾರ್ಟ್ ಹೋಗಿ ವಾಟರ್ ಬಾಟಲ್ಸ್ಗಳು ತೊಗೊಂಡು ಅಲ್ಲಿಂದ ಮನೆಗೆ ಬರೋಷ್ಟ್ರೊಳಗೆ 9 ಗಂಟೆ 9:45 ಆಗೇ ಹೋಗ್ಬಿಟ್ಟಿದೆ. ಇವಾಗ ರೈಸ್ಗೆ ಇಟ್ಟಿದ್ದೀನಿ. ರೈಸ್ ಮಾಡಬೇಕು. ಅವರಿಗೆ ರೈಸು ಮತ್ತು ಚಿತ್ರಾನ್ನ ಮಾಡ್ತೀನಿ, ಗೊಜ್ಜು ಮಾಡ್ತೀನಿ. ಸೊ ಇವತ್ತಿನ ಟಿಫನ್ ಇದಾಗುತ್ತೆ.
ನಾನು ಇವತ್ತಲ್ಲಿ ವಿಚಾರಿಸ್ದೆ ಫುಡ್ ಏನಾದರೂ ಮೇಂಟೈನ್ ಮಾಡಬೇಕಾ, ಫುಡ್ ಏನಾದರೂ ಬೇರೆ ತೊಗೋಬೇಕಾ ಅಂತ. ಅವ್ರೇನು ಬೇಡ, ಚೆನ್ನಾಗಿ ಊಟ ಮಾಡಿ ಎಲ್ಲನೂ ತಿನ್ನಿ, ಯಾಕಂದರೆ ಇವಾಗ ಎಲ್ಲ ಅಂದರೆ ಜಿಮ್ ಮಾಡಿಬಿಟ್ಟು ನೀವು ಫುಡ್ಡನ್ನು ಅವಾಯ್ಡ್ ಮಾಡ್ತಂದರೆ ನಿಮಗೆ ಸ್ಟ್ರೆಂತ್ ಇರಲ್ಲ, ಮತ್ತು ಲೈಕ್ ಸುಸ್ತು ಅನಿಸುತ್ತೆ, ಪೈನ್ ಬರುತ್ತೆ ಕಾಲೆಲ್ಲ. ಸೊ ಅದರಿಂದ ಎಲ್ಲನೂ ತಿನ್ನಿ 1 ವೀಕ್ 2 ವೀಕ್ ಅಂತ ಹೇಳಿದ್ರು. ಹಂಗಾಗಿ ಸರಿ ಅಂದ್ಬಿಟ್ಟು ಮನೆಗೆ ಬಂದು ರೈಸ್ ಗಿಟ್ಟೆ. ಬಟ್ ಆದರೂ ಸ್ವಲ್ಪ ಎಲ್ಲೋ ಒಂದು ಕಡೆ ಬೇಡ ತಿನ್ನೋದು ಅಂತ ಅನ್ನಿಸ್ತಿದೆ. ನನಗೆ ABC ಜ್ಯೂಸ್ ಇನ್ನೂ 1 ಗ್ಲಾಸ್ ಇತ್ತು, ಸೊ ಅದನ್ನೇ ತೊಗೊಂಡೆ. ಇವಾಗ ಬಂದ ತಕ್ಷಣ ಅವ್ರಿಗೆ ರೈಸ್ಗೆ ಇಟ್ಟಿದ್ದೀನಿ, ಚಿತ್ರಾನ್ನ ಮಾಡಿ ಕೊಟ್ಟು ಇವಾಗ ಅಲ್ಲಿಂದ ಬಂದಿದ್ದ ಬಟ್ಟೆಗಳೆಲ್ಲ ಇದೆ, ಅದೆಲ್ಲ ವಾಶ್ ಮಾಡಬೇಕು. ಇವತ್ತಿನ ಬ್ಲಾಗ್ಸ್ ಎಲ್ಲ ಹೇಗಿರುತ್ತೆ ನೋಡೋಣ. ಫ್ರೆಂಡ್ಸ್, ಡಿಮಾರ್ಟಿಂದ ಈ ಬಾಟಲ್ಗಳು ತೊಗೊಂಡು ಬಂದೆ ನಾನು. ಆ್ಯಕ್ಚುಲಿ ಇದು ಬಂದು 200 ರೂಪಿ, 199 ಇದೆ. 2 ಬಾಟಲ್ ತೊಗೊಂಡೆ, ಒಂದು ಬ್ಲೂ ಅವರಿಗೆ, ಗ್ರೀನ್ ನನಗೆ. ತುಂಬ ಚೆನ್ನಾಗಿದೆ, ಸಾಕು ಇವಾಗ ಅಂತ ಹೇಳಿ ತೊಗೊಂಡು ಬಂದೆ. ಮತ್ತು 1-2 ಕ್ಲಾತ್ ಬೇಕಿತ್ತು ನಮಗೆ, ಸೊ ಅಲ್ಲಿ ಕ್ಲಾತ್ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಹಾಗೆ 1-2 ಕ್ಲಾತ್ ತೊಗೊಂಡೆ. ನಾಳೆಯಿಂದ ಜಿಮ್ಗೆ ಎತ್ಕೊಂಡು ಹೋಗ್ಲಿಕ್ಕೆ ಶೂ ಕ್ಯಾರಿ ಮಾಡಬೇಕು. ಶೂ ಇಲ್ಲಿಂದ ಹಾಕ್ಕೊಂಡೋಗಿ ಅದೇ ಶೂ ಅಲ್ಲಿ ಎಕ್ಸಸೈಸ್ ಮಾಡೋಂಗಿಲ್ಲ. ಹಂಗಾಗಿ ಇವಾಗ ಶೂ ಕ್ಯಾರಿ ಮಾಡಲಿಕ್ಕೆ ಒಂದು ಬ್ಯಾಗ್ ತರಬೇಕು, ಜಿಮ್ ಬ್ಯಾಗು. ಹೋಗಬೇಕು, ಡೆಕಾಥ್ಲಾನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋದರೆ ಅಲ್ಲಿದು ಕೂಡ ವೀಡಿಯೋ ಮಾಡ್ಕೊತ ಬರ್ತೀನಿ. ಫ್ರೆಂಡ್ಸ್, ಡೆಕಾಥ್ಲಾನ್ ಬಂದು ಲೂಲು ಮಾಲ್ ಒಳಗಡೆ ಇದೆ, ಮೆಜೆಸ್ಟಿಕ್ ಹತ್ರ ಇದೆಯಲ್ವ ಲೂಲು ಮಾಲು. ಸೊ ಅಲ್ಲೇ ಅದರೊಳಗಡೆನೇ ಡೆಕಾಥ್ಲಾನ್ ಇದೆ. ಅದು ಬಿಟ್ಟರೆ ಇನ್ನೊಂದು ಕಡೆ ಎಲ್ಲಿ ಅಂದರೆ ಮೈಸೂರು ರೋಡಲ್ಲಿ ಇತ್ತಂತೆ. ನನಗೆ ಅದು ಗೊತ್ತಿಲ್ಲ, ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದು. ಬಟ್ ಅದು ಮೈಸೂರು ರೋಡಲ್ಲಿ ಇದ್ದಿದ್ದು ಡೆಕಾಥ್ಲಾನ್. ಸರಿ, ಏನು ಮಾಡೋದು, ನನಗೆ ಅವಶ್ಯಕತೆ ಸರಿ ಇನ್ನೊಂದೇನು ಗೊತ್ತಾ ಸರ್, ನನಗೆ ಅದೊಂದು ಅಭ್ಯಾಸ, ನಮಗೆ ಹೋದ್ಮೇಲೆ ತೊಗೊಂಬಂದ್ಬಿಡ್ಬೇಕು. ಇಲ್ಲಿ ಒಂದು ನಂಗೆ ಒಂಥರ ಡೆಕಾಥ್ಲಾನಲ್ಲಿ ಬೆಟರ್ ಅಂತ ಅನ್ನಿಸ್ತು. ಒಳ್ಳೊಳ್ಳೆ ಐಟಮ್ಸ್ ಕೂಡ ಆಫರ್ ಕೂಡ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ವಾಟರ್ ಬಾಟಲ್ಸ್ ಕೂಡ ತುಂಬ ಚೆನ್ನಾಗಿರ್ತಾರೆ. ನಾನು ಅದಕ್ಕೆ ಮುಂಚೆನೇ ಬೆಳಗ್ಗೆ ಹೋಗ್ಬಿಟ್ಟು ಡಿಮಾರ್ಟಲ್ಲಿ ತಂದುಬಿಟ್ಟು ಅದರಿಂದ ಡೆಕಾಥ್ಲಾನಲ್ಲಿ ಏನು ಬಾಟಲ್ಸ್ ತಗೊಳ್ಳಿಲ್ಲ. ಅದಾದಮೇಲೆ ಸ್ವಲ್ಪ ರೌಂಡ್ ಹಾಕ್ಕೊಂಡು ಬಂದೆ. ಒಂದು ಐಫೋನ್ ತಗೊಳ್ರಿ, ಒಳ್ಳೇದು. ಬಿದ್ದು ಚಚ್ಚಿ ಹೊಡೆದೋದ್ರೂ ಪರವಾಗಿಲ್ಲ. ಅದಕ್ಕೆ ಐಫೋನ್ 15 ಪ್ರೋ ಮ್ಯಾಕ್ಸ್. ಈಗ ಐಫೋನ್ ವ್ಯಾಲ್ಯೂ ಇಲ್ಲ. ಮತ್ತೆ ಇನ್ಯಾವುದಿದೆ? ಸ್ಯಾಮ್ಸಂಗ್. ಬರೀ ಡಬ್ಬ ಹ್ಯಾಂಗ್ ಆಗೋದು. ಐಫೋನ್ಗಿಂತ ಫ್ಯೂಚರ್ ಜಾಸ್ತಿ ಮಾಡೋದು. ಐಫೋನ್ ಏನು ಫ್ಯೂಚರ್ ಇದೆ? ಫ್ರೆಂಡ್ಸ್, ಮನೆಗೆ ಬರ್ತಾನೆ ಚಿಕನ್ ತೊಗೊಂಡು ಬಂದುಬಿಟ್ಟಿದ್ದೆ. ಚಿಕನ್ ಫ್ರೈ ಮಾಡಿ ಬೇಗ ಬೇಗ ರೈಸ್ ಕೂಡ ಮಾಡಿದ್ದೆ. ತಿನ್ಕೊಳ್ತಾ ಮಾತಾಡ್ತಾ ಇದ್ವು. ಮನೆ ಒಳಗಡೆ ಫುಲ್ಲು ದಾರ ಕಟ್ಟಿ ಬಟ್ಟೆ ಒಣಗಿಸೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಬೆಂಗಳೂರಂತ ಅಲ್ಲ, ಎಲ್ಲ ಕಡೆ ಆಲ್ಮೋಸ್ಟು ಜಿಟಿ ಮಳೆ ಅಂತೆ. ಸೊ ಹಂಗಂತ ಅಂತಿದ್ರು ಮನೇಲಿ. ಎಲ್ಲ 4:30 ಆಗೇ ಹೋಗ್ಬಿಟ್ಟಿತ್ತು. ಯಾಕಂದರೆ ಡೆಕಾಥ್ಲಾನಲ್ಲಿ ಎಲ್ಲಿ ಮೈಸೂರು ರೋಡಲ್ಲಿ ಡೆಕಾಥ್ಲಾನ್ ಇತ್ತು ನಾನು ನೋಡ್ದಂಗೆ, ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ಲೂಲು ಮಾಲಲ್ಲಿ ಓಪನ್ ಆಗಿದೆ ಅಂತ ಹೇಳಿದ್ರು. ಅಲ್ಲಿ ಡೆಕಾಥ್ಲಾನ್ಗೆ ಹೋಗಿ ಬ್ಯಾಗ್ ಬೇಕಿತ್ತು ನಮಗೆ ಜಿಮ್ಗೆ. ಸೊ ಸ್ಯಾಂಡಲ್ಸ್ ಎಲ್ಲ ಹಾಕೊಂಡೋಗ್ಲಿಕ್ಕೆ ಅದೊಂದು ಬ್ಯಾಗ್ ತೊಗೊಂಡು ಬರೋಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು. ಮನೆಗೆ ಬಂದು ಸಂಡೇ ಆಗಿದ್ದರಿಂದ ಏನಾದರೂ ಸ್ಪೆಷಲ್ ಮಾಡಬೇಕಲ್ಲ ಅಂತ ನೋಡ್ದಂಗೆ ನಾನ್ ವೆಜ್ ಮಾಡ್ಕೊಂಡಿದ್ದೆ. ಚಿಕನ್ ಫ್ರೈ ಮಾಡಿಬಿಟ್ಟು ರೈಸ್ ಮಾಡಿಕೊಂಡೆ ಬೇಗನೆ. ಸೊ ಅದಾದಮೇಲೆ ನಾನ್ ವೆಜ್ ಮಾಡಿದ್ರೆ ಗೊತ್ತಿರುತ್ತೆ, ನಿಮ್ಗೆ ಗೊತ್ತಿದ್ದಂಗೆ ಎಷ್ಟು ಪಾತ್ರೆ ಇರುತ್ತೆ ಅಂತ. ಎಲ್ಲ ಕಿಚನ್ ಫುಲ್ಲು ನೋಡಿ ನೀಟಾಗಿ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಅದಾದಮೇಲೆ ನಮ್ಮ ಮನೆಯವರು ನಾಳೆಗೆ ಡ್ರೈ ಫ್ರೂಟ್ಸ್ ಅವ್ರಿಗೆ ಡ್ರೈ ಫ್ರೂಟ್ಸ್ ನೆನೆಸಿಟ್ಟಿದ್ದೀನಿ. ಏನಕ್ಕೆ? ಮಿಲ್ಕ್ ಶೇಕಿಗೆ. ಸೊ ನನಗೆ ಇಲ್ಲೊಂದು ಕಡೆ ಗಂಜಿ ಮಾಡ್ತಾಯಿದ್ದೀನಿ. ಇದು ನನಗೆ ರಾಗಿ ಗಂಜಿ.
ಮತ್ತು ಮನೆ ಕೆಲಸ ಎಲ್ಲ ಮುಗಿಸಿ ನೀಟಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಅಷ್ಟೊತ್ತಿಗೆ ಇವಾಗ ಆಗಲೇ 9:30 ಆಗಿಬಿಟ್ಟಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೇನಾದರೂ ನನ್ನ ವ್ಲಾಗ್ ಒಂದು ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವ್ಲಾಗೊಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.